ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು IBPS ಇಂದ ಕಾರಾಗಿರುವಂತಹ ಕ್ಲರ್ಕ್ ಪೋಸ್ಟಿನ ನೇಮಕಾತಿ ಅಧಿಸೂಚನೆ ನಾನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತೇಳಿ ಅಂದರೆ IBPS ಇಂದ ಅಧಿಕೃತವಾದ ಅಧಿಸೂಚನೆ ನೋಡ್ತಾ ಇದೆ. ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ಸ್ ಇನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಫಾರ್ ವೇಕೆನ್ಸೀಸ್ 2025-26 ಅಂದರೆ 2025-26ನೇ ಸಾಲಿಗೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ. ಈ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಯಾವ ಬ್ಯಾಂಕು ಅಂತ ನೀವು ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಡೇಟನ್ನು ಕೊಡ್ತಾ ಇದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟ್ ಮಾಡಿಫಿಕೇಶನ್ ಆ್ಯಂಡ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ಅಂತೇಳಿ ಕೊಡ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ 1/7/2024 21/7/2024 ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ, ಎಡಿಟ್ ಮಾಡೋಕ್ಕೆ, ಮಾಡಿಫಿಕೇಶನ್ ಮಾಡೋದಕ್ಕೆ ಎಲ್ಲದೂ ಕೂಡ 1 ಜುಲೈ 2024 ಪ್ರಾರಂಭ ಆಗುತ್ತೆ. ಅದೇ ಥರ 21 ಜುಲೈ 2024 ಕೊನೆಯ ದಿನಾಂಕವಾಗಿರ್ತದೆ. ಓಕೆ, ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇಂಟಿಮೇಷನ್ ಚಾರ್ಜಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಫೀಸ್ನ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಕೊಡ್ತಾ ಇದ್ದಾರೆ. ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕ 1/7/2024 21/7/2024. ಜುಲೈ 1ರಿಂದ ಪ್ರಾರಂಭ ಆಗುತ್ತೆ. ಜುಲೈ 21, 2024 ಕೊನೆಯ ದಿನಾಂಕ ಇನ್ನು ಆನ್ಲೈನ್ ಫೀ ಪೇಮೆಂಟ್ ಮಾಡೋದಕ್ಕೆ. ಓಕೆ, ಕಂಡಕ್ಟಿಂಗ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತೇಳಿ ಕೆಲವೊಂದು ಕ್ಯಾಟಗರಿಯವರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಕೊಡ್ತಾರೆ. ಅಂದರೆ ಎಕ್ಸಾಮ್ಗಿಂತ ಮುಂಚೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಯನ್ನು ಕೊಡ್ತಾರೆ. ಅದು ಕೂಡ ಪ್ರಾರಂಭ ಆಗ್ತದೆ 12/2024 12/2024 ಅಂದರೆ ಒಂದು 5 ದಿನಗಳ ಕಾಲ ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಕೂಡ ಇರುತ್ತೆ ಫ್ರೀಯಾಗಿ ಕೆಲವೊಂದು ಕ್ಯಾಟಗರಿಯವರಿಗೆ. ಅದು 12 ಆಗಸ್ಟ್ 2024 17 ಆಗಸ್ಟ್ 2024 ಕೂಡ ಇರುತ್ತೆ. ಓಕೆ, ಡೌನ್ಲೋಡಿಂಗ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಅಂದರೆ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ ಎರಡು ಎಕ್ಸಾಮ್ ಇರುತ್ತೆ, 2 ಹಂತದ ಪರೀಕ್ಷೆ ಇರುತ್ತೆ. ಆ ಪ್ರಿಲಿಮಿನರಿ ಎಕ್ಸಾಮಿಗೆ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋಕ್ಕೆ ದಿನಾಂಕ ಆಗಸ್ಟ್ 2024. ಅದೇ ಥರ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಆನ್ಲೈನ್ ಎಕ್ಸಾಮಿನೇಷನ್ ಆಗಸ್ಟ್ 2024 ಇರುತ್ತೆ ಅಂತೇಳಿ ಕೊಡ್ತಾ ಇದ್ದಾರೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಅಂತ ಕೊಟ್ಟಿದ್ದಾರೆ ಸೆಪ್ಟೆಂಬರ್ 2024 ಅಂದರೆ ಸೆಪ್ಟೆಂಬರ್ 2024 ಪ್ರಿಲಿಮಿನರಿ ಎಕ್ಸಾಮ್ ಬರ್ತಿಲ್ಲ, ಅದರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದೇ ಥರ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಅಂದರೆ ಮೇನ್ ಎಕ್ಸಾಮಿನೇಷನ್ಗೆ ಕಾಲ್ ಲೆಟರ್ ಡೌನ್ಲೋಡ್ ಮಾಡೋಕ್ಕೆ ಡೇಟ್ಸನ್ನು ಕೊಡ್ತಾ ಇದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ 2024. ಅದೇ ಥರ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮ್ ಅಕ್ಟೋಬರ್ 2024. ಅದೇ ಥರ ಪ್ರಾವಿಷನಲ್ ಅಲಾಟ್ಮೆಂಟ್ ಏಪ್ರಿಲ್ 2025. ಎಲ್ಲ ಡೇಟನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಇದ್ರ ಪ್ರಕಾರನೇ ಎಕ್ಸಾಮ್ ನಡೆಯುತ್ತೆ IBPS ಕ್ಲರ್ಕ್ ಪೋಸ್ಟ್ ಎಕ್ಸಾಮ್. ಓಕೆ, ಇಂಡೆಕ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನೋಡ್ತಾ ಹೋಗಿ ಸಂಪೂರ್ಣವಾಗಿ ಡೀಟೇಲಾಗಿ ಕೊಡ್ತಾ ಇದ್ದಾರೆ. ಅಧಿಕೃತವಾದ ಅಧಿಸೂಚನೆ ಇದು 71 ಪುಟಗಳ ಒಂದು ಡೀಟೇಲ್ ಅಪ್ಲಿಕೇಶನ್ ಅಂದರೆ ಡೀಟೇಲ್ ನೋಟಿಫಿಕೇಶನ್ ಇದೆ. ಅದೆಲ್ಲದೂ ಕೂಡ ನೋಡ್ತಾ ಹೋಗಿ. ಓಕೆ, ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ದಾರೆ, ಯಾಕೆ ಈ ಎಕ್ಸಾಮ್ ಇದೆ, ಯಾವಾಗಿಂದ ಎಕ್ಸಾಮ್ ಮಾಡ್ತಾ ಇದ್ದಾರೆ, ಇದೆಲ್ಲದೂ ಕೂಡ ಇಲ್ಲಿದೆ. ಅಂದರೆ ನಾವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ನೋಟಿಫಿಕೇಶನ್ ಸಂಪೂರ್ಣ ಓದ್ಕೊಂಡು ಒಳ್ಳೆಯದಾಗುತ್ತೆ. ಓಕೆ, ಪಾರ್ಟಿಸಿಪೇಷನ್ ಬ್ಯಾಂಕ್ ಅಂತ ಹೇಳಿದ್ರೆ ಯಾವ ಬ್ಯಾಂಕಿಗೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ, ಯಾವ ಬ್ಯಾಂಕಿಗೆ ಈ ಪೋಸ್ಟ್ ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಹೋದರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಂದರೆ ಇಷ್ಟು ಬ್ಯಾಂಕ್ಗಳಿಗೆ ಒಂದೇ ಎಕ್ಸಾಮ್ ಆಗ್ತಾ ಇದೆ ನೋಡಿ. ಇಷ್ಟು ನೀವು ಎಕ್ಸಾಮ್ ಪಾಸ್ ಮಾಡಿದರೆ ಈ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಎಲಿಜಿಬಲ್ ಇರ್ತೀರಾ ಕ್ಲರ್ಕ್ ಪೋಸ್ಟ್ ತಗೊಳ್ಳೋಕ್ಕೆ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಎಲಿಜಿಬಿಲಿಟಿ ಇದೆ, ಅದನ್ನೆಲ್ಲ ಕೂಡ ಓದ್ಕೋಬೇಕಾಗುತ್ತೆ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಕಾಮನ್ ಗೌರ್ಮೆಂಟ್ ಜಾಬಿಗೆ ಯಾವ್ದು ಎಲಿಜಿಬಿಲಿಟಿ ಇರುತ್ತೋ ಅದೇ ಥರ ಎಲಿಜಿಬಿಲಿಟಿ ಇದೆ, ಅದನ್ನು ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು. ಓಕೆ, ಏಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಏಜ್ ಎಷ್ಟಾಗಿರ್ಬೇಕಾಗುತ್ತೆ ಅನ್ನೋದ್ರೆ ಮಿನಿಮಮ್ 20 years, ಮ್ಯಾಕ್ಸಿಮಮ್ 28 years ಅಂದರೆ ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ನಾಟ್ ಬರ್ನ್ ಅರ್ಲಿಯರ್ ದೆನ್ 2/7/1996 ನಾಟ್ ಲೇಟರ್ ದೆನ್ 1/7/2004 ಅಂತೇಳಿ 2 ಜುಲೈ 1996 ಮುಂಚೆ ಮತ್ತು 1/7/2004 ನಂತರ ಹುಟ್ಟಿರಬಾರ್ದು. ಆ ಡೇಟಿನ ನಡುವೆ ಹುಟ್ಟಿರುವಂಥವರು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ಆ ಡೇಟ್ಗಳು ಕೂಡ ಇಂಪಾರ್ಟೆಂಟ್. ಬೋತ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಅಂತೇಳಿ ಕೊಟ್ಟಿದ್ದಾರೆ. ಆ ಡೇಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಗೌರ್ಮೆಂಟ್ ಜಾಬ್ ಇರುವಂತೆ ಇಲ್ಲೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 20ರಿಂದ 28 ಕೊಟ್ಟಿದ್ದಾರೆ. ಅದರಲ್ಲಿ SC ST ಕ್ಯಾಟಗರಿಗೆ 5 ವರ್ಷ, ಅದರ ಬೇಕು ಕೊಡ್ತಾರೆ ಸರ್ 3 ವರ್ಷ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೊಟ್ಟಿದ್ದಾರೆ, 10 years ಅಂತೇಳಿ ಕೊಟ್ಟಿದ್ದಾರೆ. ಈ ಥರ ಎಕ್ಸರ್ವಿಸ್ ಮೆನ್ಗೆ ಮತ್ತು ಬೇರೆ ಥರ ಏಜ್ ರಿಯಾಯಿತಿ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಅಪ್ಲೈ ಆಗಿ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಏಜ್. ಓಕೆ, ನೋಡ್ತಾ ಹೋಗೋಣ, ಕಂಟಿನ್ಯೂ ಮಾಡಿ. ಓಕೆ, ಇಲ್ಲಿ ಮತ್ತು ರಿಸರ್ವೇಷನ್ ಯಾವ ಥರ ಬರುತ್ತೆ, OBCಗೆ ಯಾವ ಥರ ರಿಸರ್ವೇಷನ್ ಇದೆ, SCಗೆ ಯಾವ ಥರ ರಿಸರ್ವೇಷನ್ ಇದೆ, ಆಮೇಲೆ ರಿಸರ್ವೇಷನ್ ಆಫ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೊಡ್ತಾರೆ. ಅಂದರೆ PWD ಅಂತ ಅನ್ಕೊಳ್ಳೋಣ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಟಗರಿ ಅಂತ ಅಂದ್ಕೊಳ್ಳಿ. ಓಕೆ, ಅದಕ್ಕೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದೆಲ್ಲದೂ ಕೂಡ ನೋಡ್ತಾ ಹೋಗೋದಾಗಿದೆ. ಬ್ಲೈಂಡ್ನೆಸ್, ಲೋ ವಿಷನ್ ಅಂದರೆ ಏನು, ಅವ್ರು ಯಾರು ಇಲ್ಲಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ ಅದೆಲ್ಲದೂ ಕೂಡ ಕೊಡ್ತಾ ಇದ್ದಾರೆ. ಅದೆಲ್ಲದೂ ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವ ಕ್ಯಾಟಗರಿಲಿ ಅಂದರೆ ಈಗ PWD ಅಂತ ಅಂದ್ಕೊಂಡ್ರೆ ಯಾವುದರಲ್ಲಿ ಬರುತ್ತೆ ಅಂತೇಳಿ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಅಂದರೆ ಯಾವ ಡಿಸಬಿಲಿಟಿ ಇದ್ದರೆ
ಈ ಪೋಸ್ಟಿಗೆ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ, ಅದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಬಗ್ಗೆ ಕೊಡ್ತಾ ಇದ್ದಾರೆ. ವಿಜುವಲಿ ಇಂಪಾರ್ಟೆಂಟ್ ಅಂದರೆ ಯಾರು ಅಂತ ಕೊಟ್ಟಿದ್ದಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತೇಳಿ ಕೊಟ್ಟಿದ್ದಾರೆ. ಈ ಥರ ಎಕ್ಸ್ ಸರ್ವಿಸ್ಮನ್ ಬಗ್ಗೆ ಕೊಡ್ತಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋದರೆ ಎಕ್ಸ್ ಸರ್ವಿಸ್ಮನ್ಗೆ 50 ವರ್ಷದವರೆಗೂ ಕೂಡ ಜಾಬಿಗೆ ಬರೋಕ್ಕೆ ಅವಕಾಶ ಇದೆ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಯಾರು, ಅದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಏನೇನು ರೂಲ್ಸ್ ಇದೆ ಅದು ಕೂಡ ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಅಂತೇಳಿ. ಓಕೆ, ಇಲ್ಲಿ ಕೊಡ್ತಾ ಇದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಸ್ ಆನ್ 21/7/2024 ಅಂತೇಳಿ. ಜುಲೈ 21ಗೆ ಈ ಥರದ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿರಬೇಕಾಗುತ್ತೆ. ನೋಡ್ತಾ ಹೋಗಿ ಈ ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಎ ಡಿಗ್ರಿ ಆರ್ ಗ್ರ್ಯಾಜುಯೇಷನ್ ಅಂತೇಳಿ. ಎ ಡಿಗ್ರಿ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಆ್ಯಸ್ ಸಚ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ. ಅಂದರೆ ಈ ಡಿಗ್ರಿ BA, BCom, BSc, BBM, MBBS ಯಾವುದಾದ್ರು ಕೋರ್ಸ್ ಆಗಿರ್ಬೋದು, ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಅದು ಯೂನಿವರ್ಸಿಟಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ನೀವು ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಅದು ಅಥವಾ ಅದರ ಈಕ್ವಲೆಂಟ್ ಕೋರ್ಸ್ ಯಾವುದಾದ್ರೂ ಕೂಡ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಡಿಗ್ರಿ ಪಾಸ್ ಆಗಿರೋರು ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಂಪೂರ್ಣವಾಗಿ ಎಲಿಜಿಬಲ್ ಇದ್ದಾರೆ. ಈ ಕ್ಯಾಂಡಿಡೇಟ್ ಮಸ್ಟ್ ಪೋಸಸ್ ವ್ಯಾಲಿಡ್ ಮಾರ್ಕ್ಸ್ ಶೀಟ್, ಡಿಗ್ರಿ ಸರ್ಟಿಫಿಕೇಟ್ ದಟ್ she graduate on the day that is or she register indicate the percentage of marks obtained in the graduation while registering online ಅಂತೇಳಿ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಪರ್ಸೆಂಟೇಜನ್ನು ಮೆನ್ಷನ್ ಮಾಡಬೇಕಂತೇಳಿ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕಂಪ್ಯೂಟರ್ ಲಿಟ್ರಸಿ ಅಂತೇಳಿ ಕೊಟ್ಟಿದ್ದಾರೆ. ನೀವು ಯಾವುದೇ ಜಾಬಿಗಾದರೂ ಕೂಡ ಕಂಪ್ಯೂಟರ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಂಪ್ಯೂಟರ್ ಲಿಟ್ರಸಿಯನ್ನು ಕೇಳಿದ್ದಾರೆ, ನೀವು ಕಂಪ್ಯೂಟರ್ ಜ್ಞಾನ ಇದೆಯಾ ಅಂತೇಳಿ. ಕಂಪ್ಯೂಟರ್ ಸಾಕ್ಷರತೆ ಅಂತೇಳಿ ಕೊಟ್ಟಿದ್ದಾರೆ, ಆ ಸಾಕ್ಷರತೆ ಇರಬೇಕಂತಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಿಗ್ರಿ ಪಾಸ್ ಆಗಿರಬೇಕು, ಕಂಪ್ಯೂಟರ್ ಬರುತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದೀರಾ ಅಂತೇಳಿ. ಓಕೆ, ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ. ಓಕೆ, ಇದಾದಮೇಲೆ ನಮಗೆ ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದೆಲ್ಲ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ರೆಡಿಟ್ ಹಿಸ್ಟ್ರಿ ಅಂತೇಳಿ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಮಗೆ ಬೇಕಾಗಿರೋದು ಅಪ್ಲಿಕೇಶನ್ ಫೀ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಅಂತೇಳಿ. ಓಕೆ, ಕೆಲವೊಂದು ಕ್ಯಾಟಗರಿಗೆ ಇಂಟಿಮೇಷನ್ ಚಾರ್ಜಸ್ ಮಾತ್ರ ಇರುತ್ತೆ, ಕೆಲವೊಂದು ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀಸ್ ವಿತ್ ಇಂಟಿಮೇಷನ್ ಚಾರ್ಜಸ್ ಇರುತ್ತೆ. ಇಲ್ಲಿ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಫೀ ಇಂಟಿಮೇಷನ್ ಚಾರ್ಜಸ್ ಆನ್ಲೈನ್ ಪೇಮೆಂಟ್ ಫ್ರಮ್ 1/7/2024 to 21/7/2024 ಬೋತ್ ಡೇಟ್ಸ್ ಇನ್ಕ್ಲೂಸಿವ್ ಶೆಲ್ ಬಿ ಆಸ್ ಫಾಲೋಸ್ ಅಂತೇಳಿ. ಓಕೆ, ಅಪ್ಲಿಕೇಶನ್ ಫೀಸ್ ಅಥವಾ ಇಂಟಿಮೇಷನ್ ಚಾರ್ಜಸನ್ನು ಕೊಡ್ತಾ ಇದ್ದಾರೆ. ಅದು 1/7/2024 21/7/2024 ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಕಾಲಮಲ್ಲಿ ಕೊಟ್ಟಿದ್ರೆ 175 ಅಂತ, 175 175 ರೂಪಾಯಿ ಅಂತೇಳಿ ವಿತ್ ಇನ್ಕ್ಲೂಸಿವ್ ಆಫ್ GST ಅಂತೇಳಿ ಫಾರ್ SC ST PWD ESM DESM ಕ್ಯಾಂಡಿಡೇಟ್ಸ್ ಅಂತೇಳಿ. SC ST ಕ್ಯಾಟಗರಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಟಗರಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 175 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. 175 ರೂಪೀಸ್ ಫಾರ್ SC ST PWD ESM ಕ್ಯಾಂಡಿಡೇಟ್ಸ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಕಾಲಮ್ ಬರ್ತಾ ಇದೆ ₹850 ಅಂತೇಳಿ. 850 ರೂಪಾಯಿ ಇನ್ಕ್ಲೂಸಿವ್ GST ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್. ಈ ಥರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಎಲ್ಲ ಅಭ್ಯರ್ಥಿಗಳಿಗೂ ಕೂಡ 850 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಫಾರ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇಂಟಿಮೇಷನ್ ಚಾರ್ಜಸ್ ವಿಲ್ ಬಿ ಬೋನ್ ಬೈ ದ ಕ್ಯಾಂಡಿಡೇಟ್ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಫೀಸ್ ಕಟ್ಟಬೇಕಾದ್ರೆ ಬ್ಯಾಂಕ್ ಚಾರ್ಜಸ್ ಏನಾರು ಬಂದರೆ ನೀವು ಫೋನ್ ಪೇ ಮಾಡ್ತೀರಾ, ಗೂಗಲ್ ಪೇ ಮಾಡ್ತೀರಾ, ಅಥವಾ ಏನು ನೆಟ್ ಬ್ಯಾಂಕಿಂಗ್ ಏನಾರು ಮಾಡ್ತೀರಾ ಅಂತ ಅಂದ್ಕೊಟ್ರೆ ಎಕ್ಸ್ಟ್ರಾ ಚಾರ್ಜಸ್ ಏನಾರು ಬಂದರೆ ಬ್ಯಾಂಕ್ ಚಾರ್ಜಸ್ ಅದನ್ನು ಕ್ಯಾಂಡಿಡೇಟೇ ಪೇ ಮಾಡಬೇಕಾಗುತ್ತೆ. ಅದು ಇದ್ರ ಜೊತೆ ಸೇರೋಣ, ನೋಡ್ತಾ ಹೋಗಿ. ಓಕೆ, ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಕೊಟ್ಟರೆ ಅದರ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಬಿ ಕಂಡಕ್ಟೆಡ್ ಆನ್ಲೈನ್ ಆರ್ ಆಸ್ ಫಾಲೋಸ್ ಅಂತೇಳಿ. ಓಕೆ, ಸ್ಟ್ರಕ್ಚರ್ ಎಕ್ಸಾಮ್ನ ಹೇಗೆ ನಡೆಸಿ ಅಂತೇಳಿ ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ 3 ಭಾಗದಲ್ಲಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅದು ಇಂಗ್ಲೀಷಲ್ಲೇ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 30, ಮ್ಯಾಕ್ಸಿಮಮ್ ಮಾರ್ಕ್ಸ್ 30, ಟೈಮ್ ಅಲಾಟೆಡ್ ಫಾರ್ ಈಚ್ ಟೆಸ್ಟ್ 20 ಮಿನಿಟ್ಸ್ ಅಂತೇಳಿ. ಓಕೆ, ಸಪ್ರೇಟ್ಲಿ ಟೈಮ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 3 ಭಾಗ ಇದೆ, 3 ಭಾಗಕ್ಕೂ ಕೂಡ ಸಪ್ರೇಟಾಗಿ ಟೈಮನ್ನು ಏನು ಫಿಕ್ಸ್ ಮಾಡ್ತಿದ್ದಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಗೆ 20 ನಿಮಿಷ ಇದೆ, 30 ಕ್ವಶನ್ನು, 30 ಮಾರ್ಕ್ಸ್. ಅದೇ ಥರ ನ್ಯೂಮರಿಕಲ್ ಎಬಿಲಿಟಿ ಇದೆ, ಅದು ಕೂಡ ಇಂಗ್ಲೀಷಲ್ಲಿ ಇರುತ್ತೆ. ಓಕೆ, ಅದಕ್ಕೆ ಲ್ಯಾಂಗ್ವೇಜನ್ನು ಕೊಟ್ಟು ಮೀಡಿಯಮ್ ಕೊಟ್ಟರೆ ಅದು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. 35 ಕ್ವಶನ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ, 20 ನಿಮಿಷ. ಓಕೆ, ಅದಾದಮೇಲೆ ರೀಸನಿಂಗ್ ಎಬಿಲಿಟಿ ಅದಕ್ಕೂ ಕೂಡ ಮೀಡಿಯಮ್ನ ಮುಂದೆ ನೋಡ್ತಾ ಹೋಗೋಣ. 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ, 20 ನಿಮಿಷ. ಅದೇ ಥರ ಟೋಟಲ್ ನೋಡ್ತಾ ಹೋದರೆ 100 ಕ್ವಶನ್ಸ್ ಇರುತ್ತೆ, 100 ಅಂಕಗಳ ಪರೀಕ್ಷೆ, 60 ನಿಮಿಷ. ನೆನಪಿರಲಿ, ಪ್ರತಿಯೊಂದು ವಿಭಾಗಕ್ಕೂ ಕೂಡ ಸಪ್ರೇಟಾಗಿ ಟೈಮನ್ನು ಫಿಕ್ಸ್ ಮಾಡ್ತಾ ಇರ್ತಾರೆ. IBPS ಎಕ್ಸಾಮ್ನ ನೀವು ಅಟೆಂಡ್ ಮಾಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ, ತುಂಬ ಸಿಸ್ಟಮ್ಯಾಟಿಕಾಗಿ ಎಕ್ಸಾಮ್ ನಡೀತಾ ಹೋಗುತ್ತೆ. ಓಕೆ, ಮೈನ್ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದ್ರೂ ಕೂಡ ಅಂದರೆ ಪ್ರಿಲಿಮಿನರಿ ಪಾಸ್ ಆದವರಿಗೆ ನೆಕ್ಸ್ಟ್ ಮೈನ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ತಗೋತಾರೆ, ಅವರಿಗೆ ಮೈನ್ ಎಕ್ಸಾಮ್ ನಡೀತೆ. ಅದರಲ್ಲಿ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಇದೆ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿಲ್ಲ. ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್, 35 ಮಿನಿಟ್ಸ್ ಅಂತೇಳಿ. ಅದೇ ಥರ ಜನರಲ್ ಇಂಗ್ಲೀಷಲ್ಲೇ ಇರುತ್ತೆ, 40 ಕ್ವಶನ್ಸ್, 40 ಮಾರ್ಕ್ಸ್, 35 ನಿಮಿಷ. ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಕೊಡ್ತಿದ್ದಾರೆ.
50 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸ್ 45 ನಿಮಿಷ. ಆ ಥರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ 45 ನಿಮಿಷ. ಟೋಟಲ್ 190 ಕ್ವಶನ್ಸ್ ಇದೆ, 200 ಮಾರ್ಕ್ಸ್ ಇರುತ್ತೆ, 160 ನಿಮಿಷದ ಒಂದು ಟೈಮ್ ಕೊಡ್ತಾ ಇದ್ದಾರೆ. ಮೇಲ್ಗಡೆ ಸಪ್ರೇಟ್ಲಿ ಟೈಮ್ ಇದೆ ಅಂತೇಳಿ ಪ್ರತಿಯೊಂದು ಭಾಗಕ್ಕೂ ಕೂಡ ಸಪ್ರೇಟ್ ಟೈಮನ್ನು ಕೊಟ್ಟಿರ್ತಾರೆ. ಆನ್ಲೈನಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಓಕೆ, ಎಕ್ಸಾಮಿನೇಷನ್ ಏನಾದ್ರು ಚೇಂಜಸ್ ಏನಾರು ಇತ್ತು ಅಂದರೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ, www.ibps.in ಈ ವೆಬ್ಸೈಟ್ಗೆ ಭೇಟಿ ಮಾಡಿದ್ರೆ ಏನಾದ್ರು ಚೇಂಜಸ್ ಇದ್ದರೆ ಅದು ಯಾವುದೆಲ್ಲದು ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ ಓಕೆ ಲಿಸ್ಟ್ ಆಫ್ ಪೋರ್ಷನ್ ಆಫ್ ಟೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮ್ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಸ್ಟಾರ್ ಮಾರ್ಕನ್ನು ನೋಡೋದು. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ಗೆ ಸ್ಟಾರ್ ಮಾರ್ಕ್ ನೋಡ್ತಾ ಹೋದಾಗ ಅಂಡಮಾನ್ ನಿಕೋಬಾರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ನಡೆಯುತ್ತೆ, ಆ ಥರ ಆಂಧ್ರ ಪ್ರದೇಶಿಗೆ ಯಾವ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಯಾವ ಮೀಡಿಯಮ್ ಅಂತ ಇರುತ್ತೆ. ನಮಗೆ ಇಲ್ಲಿ ಬೇಕಾಗಿರುತ್ತೆ ಕರ್ನಾಟಕ ಅಂತ ಅಂದ್ಕೊಂಡು ಕರ್ನಾಟಕದಲ್ಲಿ ನೀವು ಎಕ್ಸಾಮ್ ಬರೆಯೋರಿಗೆ ಇಂಗ್ಲೀಷಲ್ಲಿ ಎಕ್ಸಾಮ್ ಇದೆ, ಹಿಂದಿಲಿ ಎಕ್ಸಾಮ್ ಇದೆ, ಕನ್ನಡದಲ್ಲಿ ಎಕ್ಸಾಮ್ ಇದೆ, ಕೊಂಕಣಿಲಿ ಎಕ್ಸಾಮ್ ಇದೆ. ಈ 4 ಮೀಡಿಯಮಲ್ಲಿ ಎಕ್ಸಾಮ್ ನಡೆಯುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಮೀಡಿಯಮ್ ಅಂತಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಬರುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಬೇರೆ ಬೇರೆ ರಾಜ್ಯದವರು ಅದನ್ನೆಲ್ಲ ಕೂಡ ನೋಡ್ತಾ ಹೋಗೋದಾಗುತ್ತೆ. ಅವ್ರ ಇಷ್ಟದ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಕೂಡ ತೊಗೊಳಕ್ಕೆ ಇಲ್ಲ ಆಪ್ಷನ್ ಇದೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಂಪೂರ್ಣ ಮಾಹಿತಿ ಹೊಂದಿರೋ ಒಂದು ಡೀಟೇಲ್ ನೋಟಿಫಿಕೇಷನ್ ಇದೆ. 71 ಪೇಜಸ್ ಇದೆ. 71 ಪೇಜಸ್ಸನ್ನು ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಿರುತ್ತೆ. ಈ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ, ಇದು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಆನ್ಲೈನ್ ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೂಡ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ನೀವು ತಪ್ಪು ಉತ್ತರ ಬರೆದ್ರೆ ನಿಮ್ಮ ಪಡೆದಿರೋ ಅಂಕಗಳನ್ನ ಅವರಿಗೆ ವಾಪಸ್ ಕೊಡಬೇಕಾಗುತ್ತೆ. ಅಂಕಗಳನ್ನ ಕಟ್ ಮಾಡ್ತಾರೆ. ಎಷ್ಟು ಅಂದರೆ 0.25 ಮಾರ್ಕ್ಸ್ ಅಂತೇಳಿ. ಅಂದರೆ 0.25 ಮಾರ್ಕ್ಸ್ ಅಂದರೆ ಕಾಲು ಭಾಗ ಮಾರ್ಕ್ಸನ್ನು ಕಟ್ಟಿದ್ರು. ಒಂದು ಪ್ರಶ್ನೆಗೆ ಒಂದು ಅಂಕ ಏನಾದರೂ ಇದ್ದರೆ ಆ ಒಂದು ಅಂಕದಲ್ಲಿ ಒಂದು ಕಾಲು ಭಾಗ ಮಾರ್ಕ್ಸ್ 0.25 ಆಗುತ್ತೆ. 2 ಮಾರ್ಕ್ಸ್ ಮತ್ತು 0.50 ಆಗುತ್ತೆ. ಈ ಥರ ಒಂದು ಕ್ಯಾಲ್ಕುಲೇಷನಲ್ಲಿ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಪರ್ಫೆಕ್ಟ್ ಆನ್ಸರ್ ಇದ್ದರೆ ಕರೆಕ್ಟಾಗಿ ಟಿಕ್ ಮಾಡಿ, ಇಲ್ಲಾಂದರೆ ಹಾಕೋದು ಬೇಡ ಅಂತ ಅನಿಸುತ್ತೆ. ಓಕೆ, ಕಟ್ ಆಫ್ ಸ್ಕೋರ್ ಆನ್ಲೈನ್ ಮೇನ್ ಎಕ್ಸಾಮಿಗೆ ಅಂದರೆ ನೀವು ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದರೂ ಎಲ್ಲರೂ ಕೂಡ ಅಲ್ಲಿ ಆನ್ಲೈನ್ ಮೇನ್ ಎಕ್ಸಾಮಿಗೆ ಹೋಗೋಲ್ಲ. ಅಲ್ಲಿ ಕೆಲವೊಂದು ಡೀಟೇಲ್ಸ್ ನೋಡ್ತಾರೆ. ಅಲ್ಲಿ ಕೆಲವೊಂದು ಮಾನದಂಡದ ಪ್ರಕಾರ ಮೇನ್ ಎಕ್ಸಾಮಿಗೆ ಕಳಿಸ್ತಾರೆ. ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಮೇನ್ ಎಕ್ಸಾಮಿಗೆ ಇಡ್ತಾರೆ. ಈ ಥರ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ಒಳ್ಳೆ ವಿಡಿಯೋ ಇದೆ ಇಲ್ಲಿ. ಅದಾದಮೇಲೆ ಎಕ್ಸಾಮ್ ಸೆಂಟರ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತೇಳಿ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತೇಳಿ ನಾವು ಪ್ರೊವಿಷನಲ್ ಅಲಾಟ್ಮೆಂಟ್ ಅಂತ ಇದೆ. ಓಕೆ, ಪ್ರೀ ಎಕ್ಸಾಮ್ ಕೋಚಿಂಗಿಗೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಆ ಎಲ್ಲ ಮಾಹಿತಿ ಇದೆ. ನಮಗೆ ನೆಕ್ಸ್ಟ್ ಬೇಕಾಗಿರೋದು ಎಕ್ಸಾಮ್ ಸೆಂಟ್ರ್ ಎಲ್ಲಿದೆ ಅಂತೇಳಿ ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಕ್ಸಾಮ್ ಸೆಂಟರ್ಗಳಿರುತ್ತೆ. ಆ ಎಕ್ಸಾಮ್ ಸೆಂಟ್ರಲ್ಲಿ ನಾವು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ನೆನಪಲ್ಲಿ ಆನ್ಲೈನ್ ಎಕ್ಸಾಮ್ ಇದು, ಆನ್ಲೈನಲ್ಲೇ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ ಅಂತೇಳಿ ಅದನ್ನು ಕೂಡ ನಮಗೆ ಇಂಪಾರ್ಟೆಂಟಾಗಿ ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಎಕ್ಸಾಮ್ ವೆನ್ಯೂನ ಕೊಡ್ತಿದ್ದಾರೆ ಇಲ್ಲಿ. ಮೇನ್ ಎಕ್ಸಾಮಿಗೆ ಅಷ್ಟು ಟೈಮ್ ಇರಬೇಕಾಗುತ್ತೆ. ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋಕ್ಕೆ IBPS ವೆಬ್ಸೈಟಿಗೆ ಭೇಟಿ ನೀಡಬೇಕಾಗುತ್ತೆ. ಆ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮೋಡ್ ಆಫ್ ಪೇಮೆಂಟ್ ಕೊಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟ್ ಮಾತ್ರ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ ನೆನಪಲ್ಲಿ. ಪೇಮೆಂಟ್ ಆಫ್ ಫೀಸ್ ಅದು ಇಂಟಿಮೇಷನ್ ಚಾರ್ಜಸ್ ವಯ ಆನ್ಲೈನ್ ಮೋಡ್ ಅಂತೇಳಿ ನೀವು ಆನ್ಲೈನ್ ಮೂಲಕ ಮಾತ್ರ ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಿಂಕ್, ನೀವು ಫೀಸ್ ಕಟ್ಟೋಕ್ಕೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕನೇ ನೀವು ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗಿ. ಯಾಕಂದರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಎಲ್ಲದನ್ನು ಕೂಡ ಗಮನ ಹರಿಸಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಾವು ಮೇಯ್ನು ಅಪ್ಲಿಕೇಶನ್ ಹಾಕೋ ಕ್ಯಾಂಡಿಡೇಟ್ ಇದಲ್ಲ, ಅವರು ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ನಾವು ಸೈಬರ್ ಸೆಂಟರ್ ಆಗ್ತಾರೆ, ಅವ್ರು ಪರ್ಫೆಕ್ಟ್ ಆಗಿರ್ತಾರೆ, ಅದೆಲ್ಲದೂ ಕೂಡ ಒಂದು ಕಡೆ ಇದ್ದರೂ ಕೂಡ ನಾವು ಅಪ್ಲಿಕೇಶನ್ ಹಾಕೋರು ನಾವು, ಎಕ್ಸಾಮ್ ಬರೆಯೋರು ನಾವು, ಕೆಲಸಕ್ಕೆ ಹೋಗೋರು ನಾವು. ಅದಕ್ಕೋಸ್ಕರ ಫಸ್ಟು ನೀವು ಕರೆಕ್ಟಾಗಿ ಫುಲ್ ಡೀಟೇಲ್ಸನ್ನು ನೋಡ್ತಾ ಹೋಗಿ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ಸನ್ನು ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಈ ಥರ ಒಂದು ಸಂಪೂರ್ಣ ಮಾಹಿತಿ ಇದೆ. ಕಾಲ್ ಲೆಟ್ರನ್ನ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಇವೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಮೇನ್ ಎಕ್ಸಾಮಿಗೆ ಯಾವ ಥರ ಇರಬೇಕಾಗುತ್ತೆ, ಅನೌನ್ಸ್ಮೆಂಟು, ಡಿಸ್ಕ್ಲೇಮರ್ ಅಂತೇಳಿ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗುತ್ತೆ. ನಮಗೆ ಎಷ್ಟು ವೇಕೆನ್ಸಿ ಇದೆ ಅಂತೇಳಿ ನೋಡ್ತಾ ಹೋಗಿ. ಓಕೆ, ಎಷ್ಟು ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದೆಲ್ಲ ಕೊಟ್ಟಿದ್ದಾರೆ. ನಾವು ಬ್ಯಾಂಕ್ ಹೆಸರುಗಳನ್ನ ಹೇಳ್ತಾ ಹೋದ್ವಿ. ಬೇರೆ ಬೇರೆ ರಾಜ್ಯವಾರು ಕೊಟ್ಟಿದ್ದಾರೆ. ರಾಜ್ಯವಾರು ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಬೇಕಾಗಿರೋದು ಈಗ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ. ಆ ರಾಜ್ಯಕ್ಕೆ ನಾವು ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ. ಇಲ್ಲಿ ನಮಗೆ ಕರ್ನಾಟಕದ ಬರುತ್ತೆ. ಈಗ ನೋಡ್ತಾ ಹೋಗಿ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತೇಳಿ. ಓಕೆ, ಜಾರ್ಖಂಡ್ ತೋರಿಸ್ತಾ ಇದೆ, ಇಲ್ಲಿ ಕರ್ನಾಟಕ. ಓಕೆ, ಕರ್ನಾಟಕ ಬ್ಯಾಂಕ್ ಆಫ್ ಬರೋಡದಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕಲ್ಲಿ 364 ಪೋಸ್ಟ್, ಹೈಯೆಸ್ಟ್ ಪೋಸ್ಟ್ ಇದೆ ಇಲ್ಲಿ ಕೆನರಾ ಬ್ಯಾಂಕಲ್ಲಿ 364 ಪೋಸ್ಟ್. SC ST OBC EWS ಜನರಲ್ ಕ್ಯಾಟಗರಿ ಡಿವೈಡ್ ಮಾಡ್ತಾ ಹೋದರೆ ಎಲ್ಲ ಕ್ಯಾಟಗರಿಗೂ ಸೇರಿ 364 ಪೋಸ್ಟ್ ಇದೆ. ಟೋಟಲ್ ಆಗಿ ಕರ್ನಾಟಕಕ್ಕೆ ಅಂತೇಳಿ 457 ಪೋಸ್ಟ್ ಇದೆ. ಓಕೆ, ಒಂದು ಒಳ್ಳೆಯ ನಂಬರ್ ಅಂತ ಅಂದ್ಕೊಳ್ಳೋಣ. 457 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಕ್ಲರಿಕಲ್ ಪೋಸ್ಟ್ IBPS ಎಕ್ಸಾಮಿನೇಷನ್. ಓಕೆ,
ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅವೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಗೊತ್ತಾಗ್ತದೆ. ಈ ಥರ ಸಂಪೂರ್ಣವಾಗಿ ಎಲ್ಲ ರಾಜ್ಯದಲ್ಲಿರುವಂತಹ ಪೋಸ್ಟ್ಗಳ ಮಾಹಿತಿ ಇದೆ. ಬೇಕು ಅಂದರೆ ನೀವು ಇಂಟ್ರೆಸ್ಟ್ ಇದ್ದರೆ ಇವನು ಕೂಡ ನೋಡ್ತಾ ಹೋಗ್ಬೋದು. ನಮಗೆ ಯಾವ ರಾಜ್ಯಕ್ಕೆ ಬೇಕಾದ್ರೂ ನಾವು ಅಪ್ಲಿಕೇಶನ್ ಹಾಕ್ಬೋದು. ಆ ರಾಜ್ಯದ ಒಂದು ಮೈನ್ ಭಾಷೆ ನಮಗೆ ಬರಬೇಕಾಗುತ್ತೆ ಅಷ್ಟೇ. ಓಕೆ, ಆ ರಾಜ್ಯದ ಭಾಷೆ ಬಂದರೆ ನಾವು ಯಾವ ರಾಜ್ಯಕ್ಕೆ ಬೇಕಾದ್ರೂ ಹಾಕ್ಬೋದಾಗುತ್ತೆ. ಇಲ್ಲಿ ನಮಗೆ ನೆಕ್ಸ್ಟ್ ಬೇಕಾದ ಎಕ್ಸಾಮ್ ಸೆಂಟರ್ ಅಂತೇಳಿ ಎಕ್ಸಾಮ್ ಸೆಂಟರ್ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ಗೆ ಟೆಂಟೇಟಿವ್ ಲಿಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ ಅಂತೇಳಿ, ಅದೇ ಫೈನಲ್ ಆಗಿರುತ್ತೆ. ಅಕಸ್ಮಾತ್ ಕೆಲವೊಂದು ಚೇಂಜಸ್ ಆಗ್ಬೋದು. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಇಲ್ಲಿ ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ಇಲ್ಲಿ ಎಕ್ಸಾಮ್ ನಡೀತಾ ಅಂದರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ, ಉಡುಪಿ ಅಂತೇಳಿ ಇಷ್ಟು ಸೆಂಟ್ರಲ್ಲಿ ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಯಾವ್ದು ಬೇಕೋ ಆ ಎಕ್ಸಾಮ್ ಸೆಂಟ್ರನ್ನ ಚೂಸ್ ಮಾಡ್ಕೋಬೋದಾಗುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಎಕ್ಸಾಮ್ ಸೆಂಟ್ರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ ಎರಡಕ್ಕೂ ಕೂಡ ಎಕ್ಸಾಮ್ ಸೆಂಟರ್ನ ನಾವು ಇವಾಗಲೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಬೇಕೋ ಅದೆಲ್ಲ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ವೆಬ್ಸೈಟ್ಗೆ ಭೇಟಿ ನೀಡಿ www.ibps.in ಈ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ಸಂಪೂರ್ಣ ಮಾಹಿತಿನ ಓದ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ IBPS ಇಂದ ಕಾರಾಗಿರುವಂತಹ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. IBPS ಕ್ಲರ್ಕ್ ಪೋಸ್ಟಿಗೆ ಬೇರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ಕ್ಲರ್ಕ್ ಆಗಬೇಕಂದ್ರೆ ಈ ಎಕ್ಸಾಮ್ನ ಪಾಸ್ ಮಾಡಬೇಕಾಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ ಒಂದು ಒಳ್ಳೆ ಎಕ್ಸಾಮ್. ಅದೇ ಥರ ಕೆಲಸ ಸಿಕ್ಕರೆ ಒಳ್ಳೆ ಕೆಲಸನೂ ಕೂಡ ಹೌದು. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.